आपकी आवाज ನ್ಯೂಸ್ಗೆ ಆತ್ಮೀಯ ಸುಸ್ವಾಗತ. ಕಲಬುರಗಿ ನಗರದ ಸರ್ಕಾರಿ ಐಟಿಐ ಕಾಲೇಜು ಆವರಣದಲ್ಲಿಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಯುನಿಸೆಫ್ ಆಯೋಜಿಸಿದ ನೀರಿನ ಸಂರಕ್ಷಣೆಗಾಗಿ ಯುವ ಜನತೆಯ ಕಾರ್ಯೋನ್ಮುಖತೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ವಹಿಸಿದರು. ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಂಸದ ರಾಧಾಕೃಷ್ಣ ದೊಡ್ಡಮನಿ, ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಬಿಆರ್ ಪಾಟೀಲ್, ಬಿಜಿ ಪಾಟೀಲ್, ಶಶೀರ್ ನಮೋಶಿ, ತಿಪ್ಪಣ್ಣಪ್ಪ ಕಮಕನೂರ, ಬಸವರಾಜ್ ಮತ್ತಿಮೂಡ, ಮೇಯರ್ ಯಲ್ಲಪ್ಪ ನಾಲ್ನೋಡಿ, ಪಿಜಿಆರ್ ಸಿಂಧ್ಯಾ, ಡಾಕ್ಟರ್ ಜಲಾಲೆಂ ಟಪಸ್ಸೆ ಅವರು ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕಲಬುರಗಿಯಿಂದ ರಶೀದ್ ಅಕ್ಕಿ ಅವರ ವರದಿ. ಮಂಜುನಾಥ ಸ್ವಾಮಿ ಕಿ ಜೈ, ಮಂಜುನಾಥ ಸ್ವಾಮಿ ಕಿ ಜೈ. ಅಚ್ಚೇರು ಕನ್ನಡದ ದೀಪ, ಕರುನಾಡ ದೀಪ, ಸಿರಡಿಯ ದೀಪ, ಕವಿ ಕರ್ಕಿಯವರ ಮಾಡಿದಂತೆ ದೀಪ ನಮ್ಮೆಲ್ಲರ ಮನಸ್ಸುಗಳು ಬೆಳಗಲಿ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರಲಿ ಎನ್ನುವಂತ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಬೇಡುತ್ತೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಮುಖ್ಯಮಂತ್ರಿಗಳ ಸಮೃದ್ಧಿಯನ್ನ ನೆರವೇರಿಸಬೇಕೆನ್ನುವಂತ ಪ್ರಾರ್ಥನೆಯನ್ನ ಮಂಜುನಾಥ ಸ್ವಾಮಿಯಲ್ಲಿ ನೆರವೇರಿಸ್ತಾ ಹಿಂಗಾರನ್ನು ನಡೆಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ. ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಕರಪತ್ರ ಬಿಡುಗಡೆಯನ್ನ ಮಾಡಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ನೀರು ಉಳಿಸಿ ಯೋಜನೆಗೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ನಮ್ಮ ಧರ್ಮಸ್ಥಳ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಚತುರಾತ್ರಿಯನ್ನು ಸ್ಮರಿಸಿ ಇಲ್ಲಿಯ ಶರಣಬಸಪ್ಪ ಸ್ಥಾನವನ್ನು ಸಂಸಾರವನ್ನ ಸಾನ್ನಿಧ್ಯವನ್ನು ಪ್ರಾರ್ಥಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ರೀತಿಯ ಪ್ರಯೋಗಗಳಿರ್ತಕ್ಕಂಥ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರೇ, ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹನುಮಂತರಾವ್ ಪಾಟೀಲ್ ಅವರೇ ಮತ್ತು ಅನೇಕ ಬಾರಿ ಇಲ್ಲಿ ಸ್ವಾಗತದಿಂದ ಹಿಡಿದು ಇಲ್ಲಿವರೆಗೆ ಎಲ್ಲ ಶಾಸಕರು ಮತ್ತು ಸುಲಭಸಭಾ ಸದಸ್ಯರ ಹೆಸರು ಸ್ಮರಣೆ ಮಾಡಿದ್ರಿಂದ ನಾನು ಮತ್ತೆ ಇಲ್ಲಿಯ ಹೆಸರನ್ನು ಉಲ್ಲೇಖ ಮಾಡಿ ವೇದಿಕೆಯಲ್ಲಿರುವ ಎಲ್ಲ ಲೋಕಸಭಾ ಸದಸ್ಯರೇ ಮತ್ತು ಶಾಸಕರೇ ಮತ್ತು ಎಲ್ಲ ಗಣ್ಯರೇ, ಎಲ್ಲ ಇಲ್ಲಿಯ ಮುಖ್ಯಸ್ಥರು ಇವರೆಲ್ಲ ಬೆಳೆಸಿ ಇವತ್ತು ಈ ಕಾರ್ಯಕ್ರಮ ಯಾರ ಕಾರ್ಯಕ್ರಮ ಅಂತ ನನಗೆ ಗೊತ್ತಾಗಿದೆ. ಧರ್ಮಸ್ಥಳ ಯೋಜನೆ ಕಾರ್ಯಕ್ರಮವೋ ಅಥವಾ ಇಲ್ಲಿಯ ಊರೂರು ಕಾರ್ಯಕ್ರಮವೋ ಅಂತ ಹೇಳಿ, ಯಾಕಂದ್ರೆ ಕಳೆದ 2 ದಿವಸದಿಂದ ಇಲ್ಲಿ ನಡೆದಂತ ಎಲ್ಲ ಕಾರ್ಯಕ್ರಮ ತಯಾರಿಯನ್ನು ನೋಡಿಸುವಾಗ ನಮ್ಮ ಎಲ್ಲ ಅಲ್ಲಮಪ್ರಭು ಪಾಟೀಲ್ ಅವರು ಮತ್ತು ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವರು ಇವರೆಲ್ಲರೂ ಸೇರಿ ಕಾರ್ಯಕ್ರಮ ಸಂಯೋಜನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಸೂಕ್ಷ್ಮವಾಗಿ ಗಮನಿಸಿ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನನ್ನ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಇವತ್ತು ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ನೀರು ಉಳಿಸಿ ಕಾರ್ಯಕ್ರಮ ಅಂತ ಅದನ್ನ ಹೇಳಿದ್ದಾರೆ. ನೀರು ಉಳಿಸಿ ಅಂತ ಹೇಳೋದಾದ್ರೆ ಗುಲ್ಬರ್ಗ ಅಥವಾ ಈ ಶಾಲೆಕ್ಕಿಂತ ಹೆಚ್ಚು ಒಳ್ಳೆಯ ಜಾಗ ಎಲ್ಲಿದೆ ಅಂತ ನೀವು ಹೇಳಬೇಕು. ಇಲ್ಲಿ ಬರಗಾಲ ನಿಮ್ಮ ಹಂಗೆ ಬರಗಾಲ ಕಂಡು ಯಾರೂ ಇಲ್ಲ. ನಮಗೆ ಕಳೆದ ವರ್ಷ ಮಳೆ ಕಡಿಮೆ ಆಗಿ ಬರಗಾಲದ ಸ್ಪರ್ಶ ಆಯಿತು ದಕ್ಷಿಣ ಜಿಲ್ಲೆಯಲ್ಲಿ. ಇಲ್ಲಿ ಈ ಕಡೆ ಯಾವತ್ತೂ ನಿಮ್ಗೆ ರೂಢಿ ಏನು ರೂಢಿ ಅಂದ್ರೆ ಮಳೆನೂ ಇಲ್ಲ, ಮಳೆ ಕಡಿಮೆ ಮತ್ತು ಮಳೆಗೆ ಸರಿಯಾಗಿ ನಾವು ಧಾನ್ಯ ಬೆಳೀತೇವೆ ಅಥವಾ ಜೋಳ ಬೆಳೀತೇವೆ ಅಥವಾ ಕಬ್ಬು ಬೆಳೀತೇವೆ ಅಂತ ಹೇಳ್ತೀವಿ. ಅದು ನಿಮ್ಮ ಹಾಗೆ ಕಷ್ಟಪಟ್ಟು ನಮಗೆ ಗೊತ್ತಿಲ್ಲ. ನಮ್ದು ಮಲೆನಾಡು, ನಮ್ಮ ಜಿಲ್ಲೆಗಳಲ್ಲೆಲ್ಲ ಮಲೆನಾಡಿನಲ್ಲಿ ಬಹಳ ಒಳ್ಳೆ ಬೆಳೆ ಆಗುತ್ತೆ. ಆದ್ರೆ ನೀವು ಈ ಭಾಗದಲ್ಲಿ ಬಂದಂತ ಕಷ್ಟ, ನೀವು ಪಟ್ಟಂತಹ ಅನೇಕ ಸಮಸ್ಯೆಗಳು ಇದು ಸಾಮಾನ್ಯ. ನಾನು 85 ಇಲ್ಲಿ ಬಂದಾಗ ಬರಗಾಲ ಆಗದನ್ನೇ ಮುಗಿದಿದ್ದು. ಬರಗಾಲ ಮುಗಿದು 2-3 ವರ್ಷ ತೀವ್ರವಾಗಿ ಜನಜೀವನದಲ್ಲಿ ಗೊಂದಲ ಆಗಿತ್ತು. ಆಗ ನಾನು ಬಹಳ ಹಳ್ಳಿಗಳಿಗೆ ಹೋಗಿದ್ದೀನಿ.
ಚಿಂಚೋಳಿಯಿಂದ ಹಿಡಿದು ಎಲ್ಲ ಬಹಳಷ್ಟು ತಿರುಗಾಡಿದ್ದೀನಿ, ಗಂಜಿ ಕೇಂದ್ರಗಳನ್ನು ಮಾಡಿದ್ದೀವಿ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಭಾಗವಹಿಸಿದ್ದೀವಿ. ಹಳ್ಳಿಗಳೆಲ್ಲ ಹೋಗಿ ನೋಡಿದ್ದೀನಿ ನಾನು. ಹಳ್ಳಿಗಳನ್ನು ನೋಡಿದ್ರೆ ಬರಬರ ಅಂತಾನೆ ಕೆಲವರು ಒಳ್ಳೆ ಜನತರ ಸೀರೆ ಮತ್ತು ಜನತೆ ಹಾಕಿ ಹಾಕಿದ್ದೆಲ್ಲ ಕಂಡು ಬರ್ತಾ ಇತ್ತು. ನನಗೆ ಏನಪ್ಪ ಇದು ಅಂತ ಹೇಳಿದ್ರು, ನಮ್ಮ ಬಟ್ಟೆ ಎಲ್ಲ ಕಳ ಹೋಗಿ ಹೊಸ ಬಟ್ಟೆ ಕೊಡ್ಲಿಕ್ಕೆ ನಮ್ಗೆ ರೊಕ್ಕ ಇಲ್ಲ, ಅದಕ್ಕೆ ಮದುವೆ ಕೊಟ್ಟಂತ ಸೀರೆಲ್ಲ ಹಾಕ್ತಾ ಇದ್ದೀವಿ ಅಂದ್ರೆ ಆದ್ರಿಂದ ಇವತ್ತು ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇಷ್ಟು ಕಷ್ಟಪಟ್ಟಂತ ಮಹಿಳೆಯರು ಇದರಲ್ಲಿ ಯಾವ ಜಿಲ್ಲೆಯೂ ಇಲ್ಲ. ನಾನು ಹೋಗಿ ಹೇಳ್ತಿದ್ದೆ, ನಾವು ಎಷ್ಟು ಪುಣ್ಯವಂತರು ಅಂತ ಹೇಳಿ ನಾವು ನಿಲ್ಲಿಸ್ಕೊಳ್ಬೇಕು. ಮತ್ತು ದೇವರಿಗೆ ವಿಶೇಷವಾಗಿ ಪೂಜೆ ಮತ್ತು ವಿಶೇಷವಾದಂತ ಪ್ರಾರ್ಥನೆ ಸಲ್ಲಿಸುವಾಗ, ಯಾಕಂದ್ರೆ ನಮ್ಮನ್ನ ಗುಲ್ಬರ್ಗ ಅಥವಾ ಬೀದರ್ ಈ ಭಾಗದಲ್ಲಿ ಸೃಷ್ಟಿ ಮಾಡಿದೆ, ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಿದ್ದಲ್ಲಪ್ಪ ಅಂತ ನಾವು ದೇವರಿಗೆ ಕೃತಜ್ಞತೆ ಹೇಳಬೇಕು ಅಂತ ಹೇಳ್ತೇವೆ. ಅಷ್ಟು ಕಷ್ಟಪಟ್ಟಿದ್ದೇವೆ ನೀವೆಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಭಾರತದ ಆತ್ಮ ಇರುವುದು ಹಳ್ಳಿಗಳಲ್ಲಿ ಅಂತಾರೆ. ಧರ್ಮಸ್ಥಳ ಸಂಸ್ಥೆ ತನ್ನ ಹಲವು ಕೆಲಸಗಳ ಮೂಲಕ ಈ ಮಾತನ್ನ ಸಕಾರ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಇಚ್ಛೆ. ಯಾಕಂದ್ರೆ ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಬಡ ಜನರು 12ನೇ ಶತಮಾನದಲ್ಲಿ ಬಸವಣ್ಣವರು ಕೂಡ ಹೇಳ್ತಿದ್ದಾರೆ, ಎಲ್ಲ ಜನರು ಸೇರಿ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟಕಳೆ ಮನುಷ್ಯರ ಕಣ್ಣೀರು ಒರೆಸ್ತಕ್ಕಂಥದ್ದೇ ಮಾನವ ಧರ್ಮ, ಭಗವಂತನ ಕೆಲಸ. ಆ ಭಗವಂತನ ಕೆಲಸವನ್ನ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಯಾರು? ಭೂಮಿಗೆ ಬಂದ ಭಗವಂತ ಧರ್ಮಸ್ಥಳ ಮಂಜುನಾಥನ ಒಂದು ಧರ್ಮಾಧಿಕಾರಿಯಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರು. ಇವತ್ತು ನಾನು 3 ದಿನಗಳಿಂದ ಸತತವಾಗಿ ನೋಡ್ತಾ ಇದ್ದೀನಿ. ನಮ್ಮೆಲ್ಲ ಆಗಿರ್ತಕ್ಕಂಥ ಘಟನೆ, ಮಳೆ ಬರ್ತಾ ಇದ್ದು ತಮಗೆಲ್ಲ ಗೊತ್ತಿದೆ. ಇದೆಲ್ಲ ನೀರಿನಿಂದ ತುಂಬಿರ್ತಕ್ಕಂಥದ್ದು. ಸಾಮಾನ್ಯ ಚಂದ್ರ ಪ್ರಕಾಶ್ ಪಾಟೀಲ್ ನೋಡಿದ್ರು, ನಾವು ನೋಡಿದ್ರು, ಎರಡು ನೋಡಿದ್ರು, ಎಲ್ಲ ಚೆನ್ನಾಗಿತ್ತಂತ ಹೇಳಿ ಏನ್ ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ. ನಿನ್ನೆ ಮಳೆ ನಿಂತಿತ್ತು, ಮತ್ತೆ ಸಾಯಂಕಾಲ ಮಳೆ ಬಂತು. ಮಳೆ ಬಂದಾಗ ನಾವೆಲ್ಲರೂ ಸೇರಿದ್ದೆವು. ನಾನು ಹೇಳಿದೆ, ಎಲ್ಲ ಗಾಬರಿ ಏನ್ ಮಾಡ್ಬೇಕಂತ ಹೇಳಿ. ಧರ್ಮಸ್ಥಳದ ಮಂಜುನಾಥನ ಕೆಲಸ, ಮಂಜುನಾಥನ ಮಾಡ್ಕೊಳ್ತಾನೆ, ಅವ್ರಿಗೆ ಇಷ್ಟ ಇದೆ ಇಲ್ಲದೆ ಗೆಲ್ತದೆ ಅಂತಕ್ಕಂಥ ಮಾತನ್ನ ನಾನು ಇದೇ ಮಾತನ್ನ ನಾವೆಲ್ಲ ಇದೇ ಸಮಸ್ಯೆ ಇದೇ ವೇದಿಕೆ ಮೇಲೆ ಹೇಳಿದ್ದೇನೆ. ಯಾಕಂದ್ರೆ ನಾನು ನೋಡಿದೆ, ನಮ್ಮ ಧರ್ಮ ಪತ್ನಿಯವರು ವೇದಿಕೆ ಮೇಲೆ ಇದ್ದಾರೆ. ನಾನು ಶಾಸಕನಾಗ್ಬೇಕು ಹೇಳಿ ಹಗರಾಗೋದು ಅನ್ನ ಬಿಟ್ಟಿದ್ರು. ನಾನು ಬಿಟ್ಟು ಕೂಡ ಹೇಳಿದೆ, ನಾನು ಆರಿಸ್ಕೊಡಂಗಿಲ್ಲ, ಸಾಕು ಬಿಡು ಅನ್ನ ಬಿಡೋದೆ, ಇಲ್ಲೆಲ್ಲ ಬಿಡಂಗಿಲ್ಲ ಅಂದ್ರು. ನಾನು ಶಾಸಕನಾದ್ಮೇಲೆ ಅವ್ರ ಹತ್ರ ಹೋಗ್ತೇನೆ, ಧರ್ಮಸ್ಥಳ ಹೋಗಿ ಅವ್ರಿಗೆ ಅನ್ನ ಊಟ ಮಾಡ್ಕೊಂಡು ಅವ್ರ ಹತ್ರ ಕೂತ್ಕೊಂಡು, ಅಪ್ಪವೇ ನಾನು ಶಾಸಕನಾಗಿದ್ದೀನಿ, ದಯಮಾಡಿ ತಾವು ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ರಿ. ನಮ್ಮ ಪಾಳ್ಯವಾದಂತ ಗ್ರಾಮದಲ್ಲಿ ಕೂಡ ತಾವು 1 ಲಕ್ಷ ರೂಪಾಯಿ ಕಟ್ಟಡ ಕಳಿಸಿದ್ರಿ. ಇಂಥ ಅನೇಕ ಕೆಲಸಗಳನ್ನು ಕೂಡ ತಾವು ಮಾಡ್ತಾ ಇದ್ರಿ. ದಯಮಾಡಿ ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದ ಭಾಗ ಆಗ್ತಕ್ಕಂಥ ಈ ಕ್ಷೇತ್ರ, ಇದರಲ್ಲಿ ತಾವು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಬಹುದು, ದಯಮಾಡಿ ತಾವು ಆದೇಶ ಕೊಡಬೇಕಂತ ಹೇಳಿ ನಾನು ಅವ್ರ ಭಾಗಕ್ಕೆ ಬಿದ್ದು ಬೇಡಿದ್ದೆ. ಅವತ್ತೇ ಹೇಳಿದ್ರು. ಅದಾದ ನಂತರ ಮತ್ತೆ ಅವರೆಲ್ಲ ಸಿಬ್ಬಂದಿಯನ್ನು ಕೂಡ ಇಲ್ಲಿಗೆ ಕಳಿಸಿ ಅನೇಕ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿ ಅವರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟು ಇವತ್ತು 10 ಕುಡಿಯುವ ನೀರಿನ ಘಟಕಗಳನ್ನ ನನ್ನ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದಾರೆ ಮತ್ತು ಕೆರೆಯ ಅಭಿವೃದ್ಧಿಯನ್ನು ಕೂಡ ನನ್ನ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಪುಣ್ಯದ ಕೆಲಸ ಏನಪ್ಪಂದ್ರೆ, ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಇಷ್ಟೊಂದು ಜನಸಾಗರದ ಕಲಬುರಗಿ ಜಿಲ್ಲೆಯ ಕಾರ್ಯಕ್ರಮ ಧರ್ಮಸ್ಥಳದ ಮಂಜುನಾಥನ ಅವತಾರಿ ಪುರುಷರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರ ಸಮ್ಮುಖದಲ್ಲಿ ನಡೀತಾ ಇದ್ದಂದ್ರೆ ನಾವೆಲ್ಲರೂ ಪುಣ್ಯವಂತರಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ಕ್ಷೇತ್ರದ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯಲ್ಲಿ SATRDP ಅಡಿಪಾಯವನ್ನು ಹಾಕಿ 1982ರಿಂದ ಇಲ್ಲಿಯವರೆಗೆ ಅನೇಕ SATವನ್ನು ಕಂಡಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಕೆಲಸಗಳನ್ನ ಕೂಡ ಇವತ್ತು ಈ ಕಾರ್ಯಕ್ರಮ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 3.87 ಮಿಲಿಯನ್ ಸದಸ್ಯರನ್ನು ಹೊಂದಿರತಕ್ಕಂಥದ್ದು, 4.25,297 ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಇವೆಲ್ಲ ಸೇರಿರ್ತಕ್ಕಂಥ ಮಹಿಳೆಯರೆಲ್ಲರೂ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿಕೊಂಡು ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದದಿಂದ ನಿಮ್ಮ ಬಾಳಿನ, ನಿಮ್ಮ ಕನಸಿನ ನೆಲೆಗಟ್ಟನ್ನ ಕಾಯ್ದುಕೊಂಡು ನಿಮ್ಮ ಸಂಸಾರವನ್ನ ಉದ್ಧಾರ ಮಾಡತಕ್ಕಂಥ ದಾರಿಯಲ್ಲಿ ಹೋಗ್ತಕ್ಕಂಥ ಮಹಿಳೆಯರು ಇವತ್ತು ಸೇರಿದ್ದೀರಿ. ನೀವೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಆಗಿದೆ. ಸ್ವಸಹಾಯ ಗುಂಪು, ಬ್ಯಾಂಕ್ ಸಂಪರ್ಕ, ಕೃಷಿ ಮೇಳ, ಕೃಷಿಕರ ಮಕ್ಕಳಿಗೆ ಜ್ಞಾನದೀಪ ಯೋಜನೆ, ನೈರ್ಮಲ್ಯ ಕಾರ್ಯಕ್ರಮ, ಋತುಭೂಮಿ ಯೋಜನೆ ಸೇರಿದಂತೆ ಅಸಂಖ್ಯ ಯೋಜನೆಯ ಜಾರಿ ಇವರೆಲ್ಲರ ಮೂಲ ಉದ್ದೇಶ ಬಂದ್ರೆ ಇವತ್ತು
ಗ್ರಾಮೀಣ ಪ್ರಗತಿ ಅಂತಕ್ಕಂಥದ್ದು ಕಲಬುರಗಿಯು ಹೆಜ್ಜೆ ಇಟ್ಟು ತುಂಬಾ ವರ್ಷಗಳಾದರೂ ಕೂಡ ಇವತ್ತು ನಮ್ಮ ಭಾಗದಲ್ಲಿ ಇಂತಹ ಸಂಸ್ಥೆಗಳಿಂದ ಸೇವಾ ಕಾರ್ಯ ಅಗತ್ಯವಾಗಿದೆ. ಕಲಬುರಗಿ ಕೆರೆಗಳ ನಿರ್ಮಾಣವಾಗಬೇಕಾಗಿದೆ, ಗ್ರಾಮೀಣ ಅಭಿವೃದ್ಧಿ ಪ್ರಗತಿಯ ಅವಕಾಶಗಳಿದೆ, ಹೆಣ್ಣು ಮಕ್ಕಳ ಆರ್ಥಿಕ ಪ್ರಗತಿ ಕೆಲಸ ಮಾಡಬೇಕಾಗಿದೆ. ಇವೆಲ್ಲಕ್ಕೂ ಕೂಡ ಮಕ್ಕಳ ವಿದ್ಯಾರ್ಥಿಗಳು ಕೂಡ ಅವಕಾಶ ಬೇಕಾಗಿದೆ. ಬರುವ ದಿನಗಳಲ್ಲಿ ಹೆಗಡೆಯವರ ಈ ಕೆಲಸಗಳನ್ನ ಇಲ್ಲಿ ಪ್ರೇರಣೆ ಆಗಲಿ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಂಡ್ರೆ ಬರ್ತಕ್ಕಂಥ ದಿವಸದಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಸರ್ಕಾರ ಕೂಡ ಯಾವತ್ತೂ ಇರ್ತದೆ. ನಾವೆಲ್ಲರೂ ಅವರ ಕನ್ನಡಕ್ಕೆ ಇಲ್ಲಿ ಕಲಬುರಗಿ ಜಿಲ್ಲೆ ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಂತ್ರಿಗಳು ಕೂಡ ಪ್ರಿಯಾಂಕಾ ಖರ್ಗೆ ಅವರು ಕೆಲವು ಕಾರಣಗಳಿಂದ ಬರಲಿಲ್ಲ. ಚಂದ್ರಪ್ರಕಾಶ್ ಪಾಟೀಲ್ ಆಗಲಿ, ಪ್ರಿಯಾಂಕಾ ಖರ್ಗೆ ಆಗಲಿ, ಡಾಕ್ಟರ್ ಅಜಯ್ ಸಿಂಗ್ ಅವರಾಗಲಿ, ನಮ್ಮ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮ ಯಾವತ್ತೂ ಕೂಡ ಒಳ್ಳೆಯ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನಮಗೆ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ